ಅಧ್ಯಕ್ಷರೇ, ಇವರು ಆರ್ಥಿಕ ಶಿಸ್ತು ಬಗ್ಗೆ ಬಹಳ ಮಾತಾಡ್ತಾ ಇದ್ದಾರೆ. ಹಿಂದೆ ಹೌಸಿಂಗ್ ಅಲ್ಲಿ ಇವರು ಎಷ್ಟು ಲಕ್ಷ ಮನೆಗಳು ಕೊಟ್ಟಿದ್ರು, ಯಾವ್ದಕ್ಕೂ ಫೈನಾನ್ಷಿಯಲ್ ಇದೇ ದುಡ್ಡೇ ಇಟ್ಟಿರ್ಲಿ, ಯಾವ್ದು ಇಟ್ಟೇ ಇದ್ದಿಲ್ಲ. ಒಂದು ಮನೆ ಕೊಡ್ಲಿಲ್ಲ, ಮತ್ತೆ ಲಕ್ಷ ಮನೆಗಳನ್ನು ಕೊಟ್ಟಿವಿ. ಈ ಪ್ರೋಸೆಸ್ ಏನಿದೆ ಸಿಎಂ ವಿವೇಚನೆ ಹಿಂದೆ ಹೇಳಿದ ಮಾತನ್ನ ನಾವು ಕೇಳ್ತೀವಿ. ಹಿಂದೇನು ಇತ್ತು, ಮುಂದೇನು ಚರ್ಚೆ ಮಾಡುವ. ಅದಕ್ಕೆ ಯಾವ ಸರ್ಕಾರ ಎಲ್ಲಾರು ಇಲ್ಲಾಂದ್ರೆ ಇಷ್ಟೊಂದು ಸಾಲ ಯಾಕಾಗ್ತಾ ಮಾತಾಡ್ತಾರಲ್ಲ ಎಲ್ಲರೂ ಫೈನಾನ್ಸ್ ಮಿನಿಸ್ಟರ್ ಮಾತಾಡ್ತಾರೆ. ಅಲ್ಲ ಮಾತಾಡ್ಲಿ ಅವರು, ಅದನ್ನ ಕೇಳ್ತೀವಿ ನಾವು. ಯಾವ ಸರ್ಕಾರನು ಕೂಡ ಸಾಲ ಬಿಟ್ಟೋಗಿರೋ ಸರ್ಕಾರ ಯಾವ್ದಾದ್ರು ಇದೆಯಾ? ನಾವು ನಡೆಸಿರೋದು 9 ವರ್ಷ, ಅವ್ರು ನಡೆಸಿರೋದು 50 ವರ್ಷ. 50 ವರ್ಷದ ಸಾಲನ ನಾವು ಮುಂದೆ ವರ್ಷಕೊಂಡು ಹೋಗಿದ್ದೀರ. ಮೊನ್ನೆ ಅಧ್ಯಕ್ಷರೇ, ನಾವು ಮನೆಗಳು ಮಂಜೂರು ಮಾಡಿಬಿಟ್ಟಿದ್ದು ದುಡ್ಡು ಇಟ್ಟಿಲ್ಲ ಅಂತ ಹೇಳ್ತಾರೆ. ಯಾವ ವರ್ಷ ಇಟ್ಟಿರ್ಲಿಲ್ಲ? ಯಾವ ವರ್ಷ ಇಟ್ಟಿರ್ಲಿಲ್ಲ ಸ್ವಲ್ಪ ಹೇಳ್ತೀರಾ? 17, 18 ನಿಮ್ ಸರ್ಕಾರ ಹೋಯ್ತಲ್ಲ. ಆಯ್ತಪ್ಪ, ನಮ್ ಸರ್ಕಾರ ಆಯ್ತಲ್ರಿ. ನಮ್ಮ ಯಾರು ವಿಜಯನಗರದ ನಾವ್ ಎಷ್ಟ್ ದಿನ ಇದ್ದಾಗ 17, 18ರಲ್ಲಿ ಕೃಷ್ಣ ನಾವ್ ಎಷ್ಟ್ ದಿನ ಇದ್ರಿ? ನಾವ್ ಎಷ್ಟ್ ದಿನ ಇದ್ದು? 17, 6 ವರ್ಷ ಇದ್ರಿ ನೀವು. 6 ವರ್ಷ ಇದ್ರಿ. 6 ವರ್ಷ ಇರ್ಲಿಲ್ಲ ಇದ್ರಿ ಮುಖ್ಯಮಂತ್ರಿ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರ ಅಲ್ಲ ನಿಮ್ದು. 6 ವರ್ಷ ಹೆಂಗ್ರಿ ಅದಕ್ಕೆ ಚೇರ್ಮನ್ ಅವಧಿ ಇರೋದೇ 5 ವರ್ಷ. 6 ವರ್ಷ ಇದೆ ಬಜೆಟ್ ಮಂಡಿಸಿದ್ದೆ ಅಂತ ಹೇಳಿ ಸಿಎಂ ಗಿಂತ ಮೇಲೆ ಪೋಸ್ಟ್ ಅದು. ಬಟ್ 6 ವರ್ಷ ಅನ್ನೋದು ತಪ್ಪಲ್ವಾ? ಡಸ್ ಇಟ್ ನಾಟ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್? 5 years ಹೇಳಿದ್ರೆ ಏನ್ ಪ್ರಯೋಜನ? ಈಗ ಮಾನ್ಯ ಅಧ್ಯಕ್ಷರೇ, ಸುಮ್ನೆ ಆರೋಪ ಮಾಡಕ್ ಹೋಗ್ಬಾರ್ದು. ನಾವು 5 ವರ್ಷದಲ್ಲಿ 14,42,000 ಮನೆಗಳು ಕಟ್ಟಿಸಿದೀವಿ. ಎಲ್ಲಕ್ಕೂ ದುಡ್ಡು ಕೊಟ್ಟಿದ್ದೀವಿ. ಇವರು 5 ವರ್ಷ ಇದ್ರಲ್ಲ, 3 ವರ್ಷ 10 ತಿಂಗಳಿದ್ರಲ್ಲ, ನೀವು ಎಷ್ಟು ಮನೆಗಳನ್ನ ಮಂಜೂರು ಮಾಡಿದ್ರಿ, ಎಷ್ಟು ದುಡ್ಡು ಕೊಟ್ಟಿದ್ರಿ ಅಂತ ಹೇಳಿ ನೋಡೋಣ. ನಾವ್ ಯಾವ ವರ್ಷ ದುಡ್ಡು ಕೊಟ್ಟಿರ್ಲಿಲ್ಲ ಹೇಳಪ್ಪ. ಅಲ್ಲ ಅದನ್ನೇ ಸುಮ್ನೆ ಏನು ಆರೋಪ ಮಾಡಿದ್ರೆ ಆರೋಪ ಅಲ್ಲ ಸರ್. ಇಲ್ಲೇ ಸೋಮಣ್ಣ ಅವರು ಇದ್ದಾಗ ಮಾತಾಡಿದಿರಿ ನಾವು. ಬೇಕಾದ್ರೆ ಆಯ್ತು ಸರ್, ಬಿಟ್ಬಿಡಿ. 20 ವರ್ಷದಲ್ಲಿ ಬೇಕಾದ್ರೆ ಸಾಲ ಮಾಡಿದ್ರೆ ಅಂಶಗಳ ಸಮೇತ ಸಾಲ ಮಾಡಿದ್ರೆ ಹೇಳ್ತೀರಿ ನಾವು. ನೀವ್ ಎಷ್ಟು ಮನೆ ಕಟ್ಟಿದ್ದೀರಾ ಹೇಳಿ? 3 ವರ್ಷದೊಳಗೆ 2 ವರ್ಷ ಕೊರೋನಾ ನಿವಾರಣೆ ಮಾಡಿದೊಳಗೆ ಹೋಗಿದೆ ಅಧ್ಯಕ್ಷರೇ ಸರ್ಕಾರಕ್ಕೆ. ನಾನು 14,42,000 ಮನೆಗಳ ಕೊಟ್ಟಿದ್ದೀವಿ, ಅದಕ್ಕೆ ದುಡ್ಡು ಕೊಟ್ಟಿದ್ದೀವಿ ಅನ್ನೋದು ಪ್ರೂವ್ ಮಾಡ್ತೀನಿ. ಇವ್ರು ಮಾಡ್ಲಿ, ಇವ್ರಿಗೆ ದುಡ್ಡು ಕೊಟ್ಟಿರ್ಲಿಲ್ಲ ಅಂತ ಪ್ರೂವ್ ಮಾಡ್ಲಿ ನೋಡ. ಸುಮ್ನೆ ಏನೋ ಹೇಳ್ಬಾರ್ದು ಹಂಗೆಲ್ಲ ವಿಚಾರ. ಕಳೆದ ವಿಧಾನಸಭೆ ನಾವು ಸರ್ಕಾರ ಇದ್ದಾಗೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗೆ ಈ ಇದ್ರ ಬಗ್ಗೆ ನೀವು ಇಲ್ಲಿ ತಗೊಂಡು ಮಾತಾಡಿದಾಗೆ ಇದು ವಾದ ವಿವಾದ ಆಗಿದೆ. ಅವಾಗ ನಾವ್ ಹೇಳಿದಿರಿ, ನೀವ್ ಎಷ್ಟು ಮನೆ ಕೊಟ್ಟಿದಿರಿ, ಅದ್ರಲ್ಲಿ 10% ದುಡ್ಡನ್ನು ಕೊಡ್ದಿರ ಹೋಗಿದ್ದೀರಾ, ನಾವು ಕೊಡ್ತಾ ಇದ್ದೀರಿ ಅಂತ ಸೋಮಣ್ಣ ಅವರು ಹೇಳಿದಾರೆ. ಅಲ್ಲೇ ಸೋಮಣ್ಣ ಸುಳ್ಳು ಹೇಳಿದ್ರಿ, ನೀವು ಆ ಸುಳ್ಳು ಯಾಕೆ ಹೇಳ್ತೀರಿ? ಈಗ ಮಿನಿಸ್ಟರ್ ಹೇಳಿರೋದು, ಸರ್ ಆಯ್ತು ಸರ್, ಸ್ಟೇಟ್ಮೆಂಟ್ ಮಾಡಿ. 1 ವರ್ಷ 6 ವರ್ಷ ನಮ್ದು ಕರೆಕ್ಟ್. 3 ವರ್ಷ ಟೋಟಲಿ ಫಾಲ್ಸ್. ಇಟ್ ಇಸ್ ನಾಟ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್. ನೀವು ಸರ್ಕಾರ ಇದೆಯಲ್ಲ ನಿಮ್ದು, ರೆಡಿ ಟು ಅಕ್ಸೆಪ್ಟ್. ಐ ವಿಲ್ ಪ್ರೂವ್ ಇಟ್. ಕತೆ ಹೇಳಕ್ ಹೋಗ್ಬಿಡಿ. ನೀವು ಸರ್ಕಾರ ಇದ್ದೀರಾ, ಕೊಡಿ. ನಾವು ನಾಳೆ ತಾಮಂದ ದಾಖಲೆಗಳು. ಕೋನರೆಡ್ಡಿ ಮಾತಾಡಿ. ಎಲ್ಲರೂ ಮಾತಾಡ್ರಿ, ನಾನೇನ್ ಮಾಡ್ಲಿ? ಅವ್ರು 15 ನಿಮಿಷ ನೀವು ತಗೊಂಡ್ರಿ ಮೇಡಮ್. 5 ನಿಮಿಷ ಮುಗಿಸಿ, ಬೇಗ ಮುಗಿಸಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.